ಸಂಗೀತ ಪರಿಷತ್ ಅನಂತೇಶ್ವರ ಟ್ರಸ್ಟ್ ವತಿಯಿಂದ ಊಟ್ಕಳ್ಳಿಯಲ್ಲಿ ನಡೆದ 2 ದಿನಗಳ ಭಾವೋತ್ಸವ ಸೀಸನ್ 1 ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಅಧ್ಯಕ್ಷರಾದ ನಾಗರಾಜ್ ವಿ ಬೈರಿರವರ ನೇತೃತ್ವದಲ್ಲಿ 25 ಗಾಯಕರನ್ನು ಸನ್ಮಾನಿಸಿ ಎಲ್ಲರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಮೇ 16, 17ರಂದು ಮ್ಯಾಂಡೋಲಿನ್ ಪ್ರಸಾದ್ ನೇತೃತ್ವದಲ್ಲಿ ವಾರ್ಷಿಕ ಶಿಬಿರ ನಡೆಯಲಿದೆ ಎಂದು ನಾಗರಾಜ್ ವಿ ಬೈರಿರವರು ತಿಳಿಸಿದರು. ನಾನು ಅನ್ಕೊಂಡಿದ್ದೆ 50-60 ಜನ ಬರ್ತಾರೆ ಅಂತೇಳಿ. ಯಾಕಂತಂದ್ರೆ ಧೈರ್ಯವಾಗಿ ಬಂದು ಹಾಡುತ್ತಾ ಇದೆಯಲ್ಲ, ಅದು ಶಿಬಿರಕ್ಕೆ ಬಂದ್ಬಿಡ್ತಾರೆ ಜನ. ಇಲ್ಲಿ ಬಂದು ಧೈರ್ಯವಾಗಿ ಹಾಡಕ್ಕೆ ಬರೋದಿಲ್ಲ. ಶಿಬಿರದಲ್ಲಿ ಎಲ್ಲದಲ್ಲಿ ಹತ್ರ ನನ್ನೊಂದು ಸಂತೆಯಲ್ಲಿ ಹಾಡೋದು ಕೂಡ ಭಾಳ ಈಸಿ ಗೊಂಪತ್ ಭಾವಿಂದ. ಇಲ್ಲಿ ಹಾಗೆಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಆ ಸ್ಟೇಜ್ ಫಿಯರ್ ಇದೆಯಲ್ಲ, ಆ ಸ್ಟೇಜ್ ಫಿಯರ್ ತೆಗೆಯೋದೇ ಇದರ ಉದ್ದೇಶ, ಮೂಲ ಉದ್ದೇಶ. ಅದನ್ನು ಮೊದಲನೇದಾಗಿ ನಮ್ಮ ಹಿರಿಯರು ನಿಜವಾಗ್ಲೂ ಅವ್ರ ಹಾಡು ಬಗ್ಗೆ, ತಾಳ, ಸ್ವರ, ಇದ್ರ ಬಗ್ಗೆ ನಮ್ಮ ಇಂದ್ರಾಣಿ ಮೇಡಮ್ ಅವ್ರಿಗೆ ಗೊತ್ತು. ಆದರೆ ಅವ್ರ ಉತ್ಸಾಹ ಮಾತ್ರ ನನಗೆ ಭಾಳ ಖುಷಿ ಆಯಿತು. ನಮ್ಮ ಶ್ರೀವತ್ಸವದ್ದು ಸರಿಗಮಪದಲ್ಲಿ ಬೇರೆ ಕಾಂಟೆಸ್ಟ್ ಮಾಡಿದಾರಂತೆ, ಅವ್ರು ಮಾತ್ರ ಹಂಚ್ಕೊತಾರೆ. ಪ್ರೋಗ್ರಾಮ್ ಎಲ್ಲ ಮಾಡಿದ್ದೀನಿ, ಸುಮಾರು ಪ್ರೋಗ್ರಾಮ್ಗೂ ಹೋಗ್ತಾ ಇದ್ದೀನಿ. ಇವರಷ್ಟು ನನಗೆ ಸಾವಧಾನದಲ್ಲಿ ಮಾಡ್ತಾ ಇರೋದು ಸಂಯಮ, ಸಾವಧಾನ, ತಾಳ್ಮೆ ಎಲ್ಲದರಲ್ಲೂ ಮಾಡ್ಕೊಳ್ತಾ ಇದ್ದಾರೆ. ಇದೇ ಥರ ಎಲ್ಲ ನೀವೆಲ್ಲ ಅವ್ರಿಗೆ ಒಂದು ಹುರುಪು ಕೊಟ್ಟರೆ ಮುಂದೆ ಇದೇ ಥರ ನಡೆಯುತ್ತೆ ಅಂತ ನಾನು ಅವ್ರ ಜೊತೆ ಸೇರಿಕೊಂಡು ಅವ್ರು ಏನು ಕೆಲಸ ಹೇಳ್ತಾರೆ ನಾನು ಸೇರ್ಕೊಂಡು ಮಾಡ್ತೀನಿ. ಇದು ನನ್ನ ಆಶ್ವಾಸನೆ. ಥ್ಯಾಂಕ್ ಯು. ಮೈಸೂರಿನ ಕೆಲವೇ ಶ್ರೀಮಂತರಲ್ಲಿ ಒಬ್ಬರು ಅಂಥ ಮಹನೀಯರು ಇಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ಕೂರಿಸಿಕೊಂಡು ನಿರೂಪಣೆ ಮಾಡ್ತಾ ಇದ್ದಾರೆ. ಅವರ ದೊಡ್ಡತನಕ್ಕೆ ನಾವು ಕರೆಗೆ ಹೋಗದೇ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ವಿಚಾರ ಮಾಡಿ. ಅದೆಂಥ ಮೇರುತನ ಅಂತಂದರೆ, ಒಂದು ತಂದೆತನ, ಒಂದು ತಾಯ್ತನ, ಒಂದು ಗುರುತನ, ಈ 3 ಶ್ರೇಷ್ಠತನಗಳ ತ್ರಿವೇಣಿ ಸಂಗಮ. ಒಬ್ಬ ತಾಯಿಯಾಗಿ ನಮಗೆ ಬಂದರಿಗೆ ನಾವು 5 ಜನ ಬಿಟ್ಟು 10 ಜನ ಮನೆಗೆ ನಿರೀಕ್ಷಿತವಾಗಿ ಬಂದರು ಅಂತಂದರೆ ಅವರಿಗೆ ಆತಿಥ್ಯ ನೀಡಲಿಕ್ಕೆ ಒದ್ದಾಡ್ತೀವಿ. ಇಲ್ಲಿ ನಾವು 70-80 ಜನ ಬೆಳಗಿನಿಂದ ಹಿಡಿದು ಸಂಜೆವರೆಗೂ ಊಟ, ತಿಂಡಿ, ಕಾಫಿ, ಟೀ ಎಲ್ಲ ತಗೊಂಡು ಕಾಯಿಕ ಜೀವಿಯವರು ನಮ್ಮ ಮಾದೇವರು ಬಂದು ನಿನ್ನೆ ಹಾಡಿದ್ರು. ಅವರಲ್ಲಿ ಇದ್ದಂಥ ಆತ್ಮವಿಶ್ವಾಸವನ್ನು ನೋಡಿ ನಾನು ಎಷ್ಟು ಆನಂದಿಸಿದ ಒಂದು ಮುಗ್ಧ ಜಗತ್ತನ್ನು ನಾವು ಇಲ್ಲಿ ನೋಡಿದ್ವಿ. ಬಹಳ ಸಂತೋಷ ಆಗಿದೆ. ಇಂಥ ಜಗತ್ತಿನ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಯೂ ಆದಂಥ ನಾಗರಾಜ್ ಬೈರಿ ಸರ್ ಅವರಿಗೆ ನಾವು ನೀವೆಲ್ಲ ಸೇರಿ ಒಂದು ಕೃತಜ್ಞತಾಪೂರ್ವಕವಾಗಿ ಆನಂದದಾಯಕ ಪ್ರತ್ಯೇಕ ಇದು ಒಂದು ಎತ್ತಿನ ಚಪ್ಪಾಳೆ. ನಿಮ್ಮ ಸಂತತಿ ಸಾವಿರವಾಗಲಿ ಎಂದು ನಿಮ್ಮ ಆಶ್ರಯ ನಮಗೆ ನಿರಂತರವಾಗಲಿ. ಧನ್ಯವಾದಗಳು. ಅವ್ರಿಗೆ ಇನ್ನೂ ಖೇದ ಇರೋದು, ನೋವಿರೋದು, ಬೇಸರ ಇರೋದು. ಬರೀ 80 ಜನ ಬಂದರು. ಸಾಹೇಬರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ಏನಪ್ಪ ಇಷ್ಟೊಂದು ಭಾಷಾ ಶ್ರೀಮಂತಿಕೆ ಇದೆ. ನಮ್ಮ ನಡುವೆ ಇರುವಂಥ ಒಬ್ಬರು ಸಾಹಿತಿಗಳಿಗೆ ನಾವು ಆ ಸಾಹಿತ್ಯವನ್ನೇ ಕೇಳಲ್ಲ, ಬರೀ ಹಾಡಿಗೆ ಕರಿತೀವಿ, 1-4 ಮಾತಾಡಿಸ್ತೀವಿ, ಕರಿತೀವಿ. ಅವ್ರನ್ನ ಆಳವಾಗಿ ತಿಳ್ಕೊಳಕ್ಕೆ ಹೋದರೆ ಅತ್ಯಂತ ಪ್ರತಿಭಾವಂತ ಪ್ರೌಢ ಸಾಹಿತಿ ಅಂತ ಹೇಳ್ಬೋದು. ಅವರು ನಮ್ಮ ನಡುವೆ ಇದ್ದಾರೆ. ಜೊತೆಗೆ ಎಲ್ಲರ ಜೊತೆ ಬೆರೆಯುವಂಥ, ಎಲ್ಲರ ಜೊತೆ ಜೆಲ್ಲಾಗುವಂಥ ಒಬ್ಬರನ್ನ ಹ್ಯೂಮನ್ ಮಾನವ ಜೀವಿ ಅಂತ ಹೇಳ್ಬೋದು. ಎಲ್ಲರನ್ನೂ ಪ್ರೀತಿಸುವಂಥ ಒಬ್ಬರು ವ್ಯಕ್ತಿ, ಸಾಹಿತಿ, ಮೇಲ್ ಸಾಹಿತಿ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ ಸರ್. ಧನ್ಯವಾದಗಳು ನಿಮಗೆ. ಇಲ್ಲಿ ಮುಖ್ಯವಾದ ಸಮಾರಂಭದಲ್ಲಿ ಮುಖ್ಯವಾದ ಸಂಗತಿ, ಮುಖ್ಯವಾದ ಕಾರ್ಯಕ್ರಮ ಏನು ಹೇಳಿ, ನೀವು ಫೀಡ್ಬ್ಯಾಕ್ ಕೊಡೋಂಥದ್ದು. ನಾವಲ್ಲ, ನಾವು ಮಾಡಿರೋರು ನಾವೆಲ್ಲನೂ ಚೆನ್ನಾಗಿದೆ ಅಂತೀವಿ. ಆದರೆ ನೀವು ಯಾವ ರೀತಿ ಆಗಿದೆ, ಮುಂದೆ ಯಾವ ರೀತಿ ಮಾಡ್ಬೋದು, ಇನ್ಯಾವ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ಬೋದು ಅನ್ನೋದನ್ನ ಹೇಳ್ಬೋದು. ಈಗ ಅವರಿಬ್ಬರು ಪರ್ಫಾರ್ಮೆನ್ಸ್ ನೋಡಿ ನಾವು ಶಿಬಿರನ 16-17ನೇ ತಾರೀಕು ಮೇ ಹಚ್ಕೋತಾ ಇದ್ದೀವಿ. ಓಕೆ ರೆಡಿ. ಓಕೆ ರೆಡಿ.